ಇವತ್ತಿನ ಜೂಮ್ ಸೆಷನ್ಗೆ ಜಾಯಿನ್ ಆಗಿರುವ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಪ್ರತಿ ಸೋಮವಾರದಂತೆ ಈ ಸೋಮವಾರವೂ ಕೂಡ ಜೂಮ್ ಸೆಷನ್ ನಡೆಸುತ್ತೇವೆ. ಇದು ಸುಮಾರು 40 ನಿಮಿಷಗಳ ಸೆಷನ್ ಆಗಿರುತ್ತದೆ. ಇದರಲ್ಲಿ ಮೊದಲ 30 ನಿಮಿಷಗಳ ಕಾಲ ನಮಗೆ ರಿಸೋರ್ಸ್ ಪರ್ಸನ್ ಅವರು ಮಾಹಿತಿಯನ್ನು ನೀಡ್ತಾರೆ. ತದನಂತರದ 10 ನಿಮಿಷಗಳಲ್ಲಿ ನಮಗೆ ಡೌಟ್ಸ್ ಅಥವಾ ಕ್ವಶನ್ಸ್ ಗಳಿದ್ರೆ ಬಗೆಹರಿಸಿಕೊಳ್ಳಬಹುದು. ಹಾಗೆ ಈ ಸೆಷನ್ ರೆಕಾರ್ಡ್ ಆಗಿರುವ ಕಾರಣ ಎಲ್ಲರೂ ಇಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳ ಮಾತ್ರ ಮಾಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಹಾಗೆ ಇವತ್ತಿನ ರಿಸೋರ್ಸ್ ಪರ್ಸನ್ ವಿಜಯ್ ಕುಮಾರ್ ಬಬಲಾದಿ ಇವರು ಸಾರ್ಟಿಂಗ್ ಅಸಿಸ್ಟೆಂಟ್ ಆಗಿ ಕಲಬುರಗಿ ಸಾರ್ಟಿಂಗ್ ದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹಾಗೆ ಇವರು ಸಾಕಷ್ಟು PLI RPLI ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೊಂದಿದ್ದಾರೆ. ಹಾಗೆ ಇವರು ನಮ್ಗೆ ಇವತ್ತು PLI ಮತ್ತು RPLI ನ ಕುರಿತಾಗಿ ನಮಗೆಲ್ಲರಿಗೂ ಒಂದು 30 ನಿಮಿಷಗಳ ಕಾಲ PLI ಮತ್ತು RPLI ನ ಫಾರ್ಮ್ ಅನ್ನ ಹೇಗೆ ತುಂಬಬೇಕು, ಹಾಗೆ ಅದರನ್ನ ಪ್ರೊಸೆಸ್ ಅನ್ನ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ಒಂದು ಮಾಹಿತಿ ನೀಡ್ತಾರೆ. ಹಾಗೆ ಇವತ್ತು ನಮ್ಮ ಸೆಷನ್ ನ 32ನೇ ರಿಸೋರ್ಸ್ ಪರ್ಸನ್ ಕೂಡ ಆಗಿದ್ದಾರೆ. ಇದರ ಸದುಪಯೋಗ ನಾವೆಲ್ಲರೂ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಶ್ರೀ ವಿಜಯ್ ಕುಮಾರ್ ಬಬಲಾದಿ ಸರ್ ಅವರು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸೊ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಒಂದು ಇವತ್ತಿನ ಸೆಷನ್ ಶ್ರೀಯುತ ವಿಜಯ್ ಕುಮಾರ್ ಬಬಲಾದಿ ಅವರು ತೆಗೆದುಕೊಳ್ಬೇಕಾಗಿದೆ. ಅವರು ಇವತ್ತು ನಿಮಗೆ PLI RPLI ಫಾರ್ಮ್ ಗಳನ್ನ ಯಾವ ರೀತಿ ತುಂಬಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಎಸ್ಪೆಷಲಿ ನಮ್ಮ ಹೊಸ GDS ಗಳು ಮತ್ತೆ ಹೊಸ MTS ಗಳು ಏನಿದಾರಲ್ಲ ಅವ್ರಿಗೆ ಗೊತ್ತಿದೆ ಇದು. ಬಟ್ ಟಿಲ್ ಸಮ್ ಫಾರ್ಮ್ಸ್ ಪದೇ ಪದೇ ಚೇಂಜ್ ಆಗ್ತಾ ಇರ್ತದೆ. ಆ ಫಾರ್ಮ್ ನಲ್ಲಿ ಏನನ್ನ ತುಂಬಬೇಕು ಅನ್ನೋದು ನಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಮಗೆ ಪಾಲಿಸಿ ಮಾಡೋದು ಬಹಳ ಈಸಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ವಿಜಯ್ ಕುಮಾರ್ ಬಬಲಾದಿ ಅವರು ಆ ಒಂದು ಫಾರ್ಮ್ ಅನ್ನು ಯಾವ ರೀತಿ ತುಂಬಬೇಕು, ಸೊ ಫಾರ್ಮ್ ಯಾವ ಕಾಲಮ್ ನಲ್ಲಿ ಏನೇನ್ ತುಂಬಿದ್ರೆ ಕರೆಕ್ಟ್ ಆಗಿರ್ತದೆ. ಯಾಕೆಂದ್ರೆ ನೀವು ತಪ್ಪು ತುಂಬಿದ್ರಿ ಅಂತ ಹೇಳಿದ್ರೆ ಅದು ಬಹಳಷ್ಟು ಮುಂದೆ ತೊಂದರೆ ಆಗುತ್ತೆ. ಯಾಕೆ ಒಂದು ಪಾಲಿಸಿ ಅಕ್ಸೆಪ್ಟ್ ಆಗದಂಗೆ ಇರ್ಬೋದು, ಅಥವಾ ಆ ಕ್ಲೈಮ್ ಸೆಟಲ್ ಮಾಡಬೇಕಾದ್ರೂ ಇನ್ಕನ್ವೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಫಾರ್ಮ್ ತುಂಬೋದು ಏನಿದೆಯಲ್ಲ ಬಹಳಷ್ಟು ಇಂಪಾರ್ಟೆಂಟ್. ಅದಕ್ಕೆ ನೀವು ಯಾರು PLI RPLI ಮಾಡ್ತಾ ಇದ್ದೀರಿ ಅವರೆಲ್ಲರೂ ಫಾರ್ಮ್ ತುಂಬೋದನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು, ಒಂದನೇದು. ಎರಡನೇದು, ಆ ಫಾರ್ಮ್ ಅನ್ನ ಯಾರು ಇನ್ಶೂರೆನ್ಸ್ ಮಾಡಿಸ್ತಾ ಇರ್ತಾರಲ್ಲ ಅವರನ್ನ ಸರಿಯಾಗಿ ಕೇಳ್ಕೊಂಡು ಇನ್ಫಾರ್ಮೇಶನ್ ನ ತುಂಬಬೇಕು ಅದ್ರಲ್ಲಿ. ಯಾಕೆಂದ್ರೆ ಕೆಲವೊಂದು ಡಿಸೀಜಸ್ ಇಂದ ಸಫರ್ ಆಗ್ತಾ ಇರ್ತಾರೆ. ಆ ಡಿಸೀಜಸ್ ನೇಮ್ ಇರ್ತದಲ್ಲಿ, ಬಟ್ ನೀವು ಅದನ್ನ ಹಾಕ್ಲಿಲ್ಲ ಅಂತಂದ ಹೇಳಿದ್ರೆ ನಾಳೆ ಆಕಸ್ಮಿಕವಾಗಿ ಅವ್ರು ಏನಾದ್ರು ಆ ಡಿಸೀಸ್ ಇಂದ ಎಕ್ಸ್ಪೈರ್ಡ್ ಆದ್ರು ಅಂತ ಹೇಳಿದ್ರೆ ಕ್ಲೈಮ್ ಸೆಟಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅವಾಗ ಬಹಳಷ್ಟು ಇನ್ಕನ್ವೆಂಟ್ ಆಗುತ್ತೆ ಇನ್ಸೂರೆಂಟ್ಗೆ. ಸೊ ಆ ನಿಟ್ಟಿನಲ್ಲಿ ಈ ಫಾರ್ಮ್ ತುಂಬೋದು ಏನಿದೆಯಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಅದು. ಆ ನಿಟ್ಟಿನಲ್ಲಿ ಇವತ್ತು ನಾವು ವಿಜಯ್ ಕುಮಾರ್ ಬಬಲಾದಿ ಅವರನ್ನ ಎಕ್ಸ್ಕ್ಲೂಡಿವ್ಲಿ ಫಾರ್ಮ್ ತುಂಬೋದ್ರ ಬಗ್ಗೆ ಕೇಳ್ಕೊಂಡಿದ್ದೆ ನಾವು. ಸೊ ಫಾರ್ಮ್ ಅನ್ನ ಯಾವ ರೀತಿ ತುಂಬಬೇಕು, ಆ ಫಾರ್ಮ್ ಯಾವ್ದು ಕಾಲಮ್ ಅನ್ನ ಎಲ್ಲಿ ತುಂಬಬೇಕು ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಅವರು ಅವಕಾಶವನ್ನ ನೀವು ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ರಿ. ಅವರು ವಿಜಯ್ ಕುಮಾರ್ ಬಬಲಾದಿ ಅವ್ರು ಬರೋರು ಆ ಫಾರ್ಮ್ ತುಂಬೋದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರಿ ಪ್ಲೀಸ್. ಎಸ್ ಸರ್. ಓಕೆ ಸರ್. ಹಲೋ, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿನ ವಿಜಯ್ ಕುಮಾರ್ ಬಬಲಾದಿ ಅವರು ಫಾರ್ಮ್ ತುಂಬೋದ್ ಬಗ್ಗೆ ಡೀಟೇಲ್ಸ್ ಆಗಿ ಅವರು ಕೂಡ ಹೇಳ್ತಾರ. ಫಾರ್ಮ್ ತುಂಬೋದಂದ್ರ ಮೊದಲಾಗಿ ಫಾರ್ಮ್ ದಲ್ಲಿ ಏನಿದೆ ಫಸ್ಟ್ ಅದು ಈಗ PLI ಫಾರ್ಮ್ ಯಾವ ತರ ತುಂಬೋದಂದ್ರ ಫಸ್ಟ್ ನಿಮ್ದು ಏಜೆಂಟ್ ಕೋಡ್, ನಿಮ್ದು ಏಜೆನ್ಸಿ ಕೋಡ್ ಅಥವಾ ನಿಮ್ PLI ಪ್ರೊಕ್ಯೂರ್ಮೆಂಟ್ ಏನಿರ್ತದಲ್ಲ ಅದಕ್ಕೆ ಕೋಡ್ ಕೊಟ್ಟಿದಾರಲ್ಲ ಅದನ್ನ ಮಾತ್ರ ಕೋಡ್ ಹಾಕೋದು ಮರಿಬಾರ್ದು. ಯಾಕಂದ್ರ ಫಸ್ಟ್ ನಿಮ್ದು ಇಂಡೆಕ್ಸ್ ಆಗುವಾಗ ಕೋಡ್ ಮಾತ್ರ ಇದೆ. ಕೋಡ್ ನಿಮ್ದು ಬೇರೆದವ್ರಿಗೆ ಏನಾರ ಅಕಸ್ಮಾತ್ ತಪ್ಪು ಹಾಕಿದ್ರೆ ಎಲ್ಲಾ ಕಮಿಷನ್ ಮಾತ್ರ ಅಲ್ಲೇ ಹೋಗ್ತಾ ಇದೆ. ಈಗ ಫಾರ್ಮ್ ನಲ್ಲಿ ಡೇಟ್ ಫಸ್ಟ್ ಬರ್ತದೆ. ಡೇಟ್ ಅದನ್ನ ಯಾವ ಡೇಟ್ ಅನ್ನೋದು ನಿಮ್ಗೆ ಪೂರಾ ಅಮೌಂಟ್ ದುಡ್ಡು 2-3 ಸಲ ಕಾಂಟ್ಯಾಕ್ಟ್ ಮಾಡಿದಾಗ ಪಾರ್ಟಿನ 2 ಸಲ ಅಥವಾ 3 ಸಲ ಆದಾಗ ನಿಮ್ಗೆ ಅದು ಆದಾಗ ಡೇಟ್ ಮಾತ್ರ ವೇಕೆಂಟ್ ಇದು ಬಿಡ್ಬೇಕು, ಖಾಲಿ ಬಿಡ್ಬೇಕು. ಜೊತೆಗೆ ಕ್ಯಾಪಿಟಲ್ ಲೆಟರ್ ದಿಂದ ಅವರ ಪೂರ್ಣ ಹೆಸರು ಬರಬೇಕು. ಫಸ್ಟ್ ನೇಮ, ಸೆಕೆಂಡ್ ನೇಮ, ಆಮೇಲೆ ಥರ್ಡ್ ನೇಮ, ಮಿಡ್ಲ್ ನೇಮ್ ಅಂತ ಇರ್ತದೆ. ಫಸ್ಟ್ ನೇಮ್ ಅಂದ್ರ ಅವ್ರದ್ ಹೆಸರ, ಮಿಡ್ಲ್ ನೇಮ್ ಅಂದ್ರ ಅವ್ರ ಫಾದರ್ದ ಅಥವಾ ಅವ್ರದ ಹಸ್ಬೆಂಡ್ ಅವ್ರದ್ದು, ಆಮೇಲೆ ಜೊತೆಗೆ ಸರ್ನೇಮ. ಈಗ ಲಾಸ್ಟ್ ನೇಮ್ ಅಂದ್ರೆ ಸರ್ನೇಮ್ ಹಾಕ್ಬೇಕು. ಕೆಲವೊಬ್ಬರಿಗೆ ಸರ್ನೇಮ್ ಇರುದಿಲ್ಲ, ಫಸ್ಟ್ ನೇಮ್ ಮಾತ್ರ ಇರ್ತದ. ಅವ್ರದ್ದು ಅಲ್ಲಿ ಇನಿಷಿಯಲ್ ಇರ್ತದಲ್ಲ, ಇನಿಷಿಯಲ್ ಮಾತ್ರ ಹಾಕ್ಬೇಕು. ಆಮೇಲೆ ಹೆಣ್ಮಕ್ಳದ್ದು ಯಾವಾಗಲೂ ಫಾರ್ಮ್ ತುಂಬುವಾಗ ಅವ್ರದ್ದು ಹಸ್ಬೆಂಡ್ ನೇಮು ಕೆಳಗೆ ಇರ್ತದೆ, ಹಸ್ಬೆಂಡ್ ನೇಮು ಹಾಕ್ಬೇಕು. ಜೊತೆಗೆ ಅವ್ರ ಫಾದರ್ ನೇಮ್ ಎರಡು ಮೆನ್ಷನ್ ಮಾಡ್ಬೇಕು. ಮಾಡಿದ ತಕ್ಷಣ ಅದರ ನಂತರ ಅವಾಗ ನಿಮ್ದು ನೆಕ್ಸ್ಟ್ ಏನ್ ಬಂದು ಅವ್ರದ್ದು ಮ್ಯಾರಿಡೋ ಅಥವಾ ಅನ್ಮ್ಯಾರಿಡೋ ಅನ್ನೋದು ಅದನ್ನ ಮೆನ್ಷನ್ ಮಾಡ್ಬೇಕು. ಆಮೇಲೆ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಯಾವ್ದು ಇರ್ತದ ಅನ್ನೋದು ಡಾಕ್ಯುಮೆಂಟ್ ಮಾತ್ರ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅವ್ರ ಡ್ರೈವಿಂಗ್ ಲೈಸೆನ್ಸ್, ಈಗ ಮಾತ್ರ ಡೇಟ್ ಆಫ್ ಬರ್ತ್ಗೆ ಏನ್ ಸಂಬಂಧಪಟ್ಟಿರ್ತಲ್ಲ ಅದನ್ನ ಮಾತ್ರ ಕಂಪಲ್ಸರಿ ಎಲ್ಲರೂ ಹಾಕ್ಬೇಕು. ಜೊತೆಗೆ ಕೆಳಗಡೆ ಬಂದು
ಅದನ್ನ ಯಾವ್ದು ಅಟ್ಯಾಚ್ ಮಾಡಿರಲ್ಲ ಅದು ಆಧಾರ್ ಕಾರ್ಡ್ ಹಾಕಿದ್ರಂದ್ರ ಆಧಾರ್ ಕಾರ್ಡ್ ನಂಬರ್ ಇದೆ, ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡ್ಬೇಕು. ಜೊತೆಗೆ ಪಾನ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡ್ಬೇಕು. ಪಾನ್ ಕಾರ್ಡ್ ನಂಬರ್ ಕಂಪಲ್ಸರಿ ಅಲ್ಲಿ ಅವಶ್ಯವಾಗಿ ಬೇಕಾಗಿರ್ತದೆ. ಜೊತೆಗೆ ಪಾನ್ ಕಾರ್ಡ್ ನಂಬರ್ ಇವೆಲ್ಲ ಆದ್ಮೇಲೆ ಅದ್ರ ಕೆಳಗಡೆ ಇರ್ತದೆ ಲೇಡೀಸ್ ಪಾಲಿಸಿ ಇದ್ರ ಲೇಡೀಸ್ ಸಂಬಂಧಪಟ್ಟಂಗ ಅವ್ರಿಗೆ ಅಲ್ಲಿ ಒಂದ್ 2 ಕಾಲಮ್ ಇದೆ. ಅವ್ರದ್ದು ಚಿಲ್ಡ್ರನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇರ್ತದೆ. ಅದ್ರಲ್ಲಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಬಗ್ಗೆ ಇನ್ಫಾರ್ಮೇಶನ್ ಇರ್ತದೆ. ಅದನ್ನ ಕಂಪಲ್ಸರಿ ಮೆನ್ಷನ್ ಮಾಡ್ಬೇಕು. ಇವೆರಡು ಕಾಲಮ್ ಆದ್ಮೇಲೆ ನೆಕ್ಸ್ಟ್ ಅವ್ರದ್ದು ಕಮ್ಯುನಿಕೇಶನ್ ಅಡ್ರೆಸ್ ಆದ್ಮೇಲೆ ಅವ್ರಿಗೆ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಕಮ್ಯುನಿಕೇಶನ್ ಅಡ್ರೆಸ್ 2 ಇರ್ತವೆ. ಮೊಬೈಲ್ ನಂಬರ್ ಹಾಕ್ಬೇಕು. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಅವ್ರದ್ದು ಇಮೇಲ್ ಐಡಿ ಕೂಡ ಮೆನ್ಷನ್ ಮಾಡ್ಬೇಕು. ಇಮೇಲ್ ಐಡಿ ಆದ ತಕ್ಷಣ ಅದನ್ನ ನೆಕ್ಸ್ಟ್ ನಿಮ್ದು ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಯಾವ ಡಿಪಾರ್ಟ್ಮೆಂಟ್ ಅಥವಾ ಗ್ರಾಜುಯೇಷನ್ ಕಂಪ್ಲೀಟ್ ಆದ ಬಗ್ಗೆ ಇದ್ರಂದ್ರ ಗ್ರಾಜುಯೇಷನ್ ಬಗ್ಗೆ ಹಾಕ್ಬೇಕು. ಗ್ರಾಜುಯೇಷನ್ ಮಾತ್ರ ಅದನ್ನ ನೀವು ಹಚ್ಚಿದ ಮೇಲೆ ಅವ್ರದ್ದು ಇನ್ಫಾರ್ಮೇಶನ್ ಎಲ್ಲಾದ್ರೂ ಅವ್ರ ಜಾಬ್ ಮಾಡ್ತಿದ್ರ ಜಾಬ್ ಇನ್ಫಾರ್ಮೇಶನ್, ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಇವು ಎಲ್ಲಾ ಕೂಡ ಇರ್ತಾವೆ. ಜೊತೆಗೆ ಇದೆಲ್ಲ ಆದ್ಮೇಲೆ ಕೆಳಗೆ 1-2-3 ಇನ್ಫಾರ್ಮೇಶನ್ ಅವ್ರಿಗೆ ಸರ್ ಹೇಳ್ದಂಗ ಅವ್ರದ್ದು ಯಾವ್ದಾದ್ರು ಡಿಸೀಸ್ ನಲ್ಲಿ ಇದ್ದಾರೋ ಹೆಂಗೋ ಅಥವಾ ಯಾವ್ದಾದ್ರು ಅವ್ರಿಗೆ ಇದು ಲ್ಯಾಬೊರೇಟರಿ ಟೆಸ್ಟ್ ಅವು ಇವು ಮಾಡಿದಾರನ ಅದ್ರ ಬಗ್ಗೆ ಇರ್ತದೆ. ಜೊತೆಗೆ ಅದಲ್ಲದೆ ಕೆಳಗೆ ಅವರ ನಾಮಿನೇಷನ್, ಇದು ಇಂಪಾರ್ಟೆಂಟ್. ನಾಮಿನೇಷನ್ ಮಾತ್ರ ಎಲ್ಲರೂ ಬೇರೆ ಯಾವುದೇ ಈಗ LIC ಅಲ್ಲಿ ಮತ್ತೆ ಬೇರೆ ಕೆಲವೊಂದು ನಮ್ಮ ಡಿಪಾರ್ಟ್ಮೆಂಟ್ ದಲ್ಲಿ ಈಗ ಓನ್ಲಿ ಅವ್ರದ್ದು ಲೀಗಲ್ ಹೇರ್ ಅಂದ್ರ ತಾಯಿ, ತಂದಿ ಮತ್ತ ಇವ್ರಗ ಮಿಸಸ್ ಇವ್ರದ್ದು 3 ಮಂದಿದ್ ಮಾತ್ರ ಇರ್ತದ. ಆದ್ರ ನಮ್ PLI ಒಳಗ ಸುಮಾರಾಗಿ ಅವ್ರ ತಾಯಿದ್ ಮಾಡ್ಬೋದು, ತಂಗಿದ್ ಮಾಡ್ಬೋದು, ಅವ್ರ ಅಣ್ಣ ಬ್ರದರ್ಸ್, ಆಮೇಲೆ ಅವ್ರ ಬ್ರದರ್ ಇನ್ ಲಾ, ಫಾದರ್ ಇನ್ ಲಾ, ಅದು ಇವ್ರದ್ದು ಎಲ್ಲರದು ಅದ್ರ ಲಿಸ್ಟ್ ಇದೆ ಕೆಳಗಡೆ. ಅವ್ರದ್ದು ಎಲ್ಲರದು ಕೂಡ ಮಾಡ್ಬೇಕು. ಜೊತೆಗೆ ಏಜೆಂಟ್ ಅವ್ರು ಯಾರ್ದು ಇದು ಮಾಡಿರ್ತಿಲ್ಲ ಅದನ್ನ ಕೋಡ್ ನಂಬರ್ ಕೂಡ ಹಾಕ್ಬೇಕು. ಈಗ ಈ ನಾಮಿನಿ ಆದ್ಮೇಲೆ ನಾಮಿನಿ ಡೇಟ್ ಆಫ್ ಬರ್ತ್ ಆದ್ಮೇಲೆ ನಾಮಿನಿ ಅಡ್ರೆಸ್ ಕೊಡ್ಬೇಕು. ಅದು ಕೇರ್ ಆಫ್ ಹೋಲ್ಡರ್ ಇದ್ರ ಆ ಹೋಲ್ಡರ್ ಹತ್ತ ಬರಿಬೇಕು. ಜೊತೆಗೆ 3 ನಾಮಿನಿ ಇರ್ತಾವ. ಅವ್ರು ಫಸ್ಟ್, ಸೆಕೆಂಡ್, ಥರ್ಡ್ ಈ 3 ನಾಮಿನೇಷನ್ ಯಾರಾದ್ರೂ ನೀವು ಬರಿಬಹುದು. ಅದರಲ್ಲಿ ನಾಮಿನೇಷನ್ ಮಾಡಿದ್ಮೇಲೆ ಈಗ ಮೈನರ್ ನಾಮಿನೇಷನ್ ಇದ್ರೆ ಗಾರ್ಡಿಯನ್ ಅಂತಿದೆ, ಗಾರ್ಡಿಯನ್ ಮೆನ್ಷನ್ ಮಾಡ್ಬೇಕು. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ನೀವು ಅವ್ರು ಆಲ್ರೆಡಿ PLI ಪಾಲಿಸಿ ಯಾರಾದ್ರೂ ಮೊದಲು ಮಾಡಿದ್ದು ಪಾಲಿಸಿ ಏನಾದ್ರು ಪ್ರೀವಿಯಸ್ ಇನ್ಫಾರ್ಮೇಶನ್ ಇದ್ರ ಅದನ್ನ LIC ಬಗ್ಗೆ ಇದೆ ಅದನ್ನ LIC ಇದ್ರ ಅವನು ಸಾಧಿದ್ರ ಅವ್ರು ಕೊಟ್ರ ಮಾಡ್ರಿ. ಅವನು ಅಷ್ಟು ಇನ್ಫಾರ್ಮೇಶನ್ ಹಾಕಿ ನೆಕ್ಸ್ಟ್ ಅವ್ರದ್ದು ಸಮ್ ಅಶ್ಯೂರ್ಡ್ ಎಷ್ಟು ಮಾಡ್ತಿದ್ದಾರ, ಸಮ್ ಅಶ್ಯೂರ್ಡ್ ಮಾಡಿದ್ದು ಅವ್ರದ್ದು ಸಮ್ ಅಶ್ಯೂರ್ಡ್ ನಾವು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಯಾವ ಏಜಿಗೆ ಮಾಡಿದಾರ, ಯಾವ ಏಜ್ ದಿಂದ ಮತ್ತ ಅವ್ರು ಎಷ್ಟು ಅವ್ರಿಗೆ ಪ್ರೀಮಿಯಂ ಕಟ್ತಾ ಇದ್ದಾರ ಅನ್ನೋದು, ಆ ಪ್ರೀಮಿಯಂ ಅವ್ರದ್ದು ಎಲ್ಲ ಸಮ್ ಅಶ್ಯೂರ್ಡ್, ಆಮೇಲೆ ಮಂತ್ಲಿಯೋ ಅಥವಾ ಇಯರ್ಲಿಯೋ, ಹಾಫ್ ಇಯರ್ಲಿಯೋ, ಕ್ವಾರ್ಟರ್ಲಿ ಇರ್ತಿದೆ ಅದನ್ನ ಮೆನ್ಷನ್ ಮಾಡ್ಬೇಕು ಕಂಪಲ್ಸರಿ. ಅದ್ರ ಜೊತೆಗೆ ಆಮೇಲೆ ಅವ್ರ ಸೌಂಡ್ ಹೆಲ್ತ್ ಇದೆ ಅಂತ ಹೇಳಿರ್ತದೆ. ಆರ್ ಯು ಸೌಂಡ್ ಹೆಲ್ತ್ ಅಂತಂದಾಗ ಎಸ್ ಅನ್ಬೇಕು. ಅಲ್ಲಿ ನೋ ಅಂದ್ರೆ ಮತ್ತ ಅದ ಕೆಳಗೆ ಕ್ವರೀಸ್ ಏನ್ ಇರ್ತಾವಲ್ಲ ಕೆಲವೊಂದು ಅವನ್ನೆಲ್ಲ ಹಾಕ್ಬೇಕಾಗ್ತದ. ಅದಕ್ಕ ಅಲ್ಲೆಲ್ಲ ಸೌಂಡ್ ಹೆಲ್ತ್ ಇಂದ್ರ ಅವ್ರದ್ದು ಯಾವಾಗ್ಲೂ ಇನ್ಫಾರ್ಮೇಶನ್ ತಗೊಂಡಾಗ ಸೌಂಡ್ ಹೆಲ್ತ್ ಅತ್ತೆ ನಾವು ಮಾರ್ಕ್ ಮಾಡ್ಬೇಕು. ಆಮೇಲೆ ಮಂತ್ಲಿಯೋ ತುಂಬುದು ಮಂತ್ಲಿ ಅತ್ತೆ ಮಾಡ್ಬೇಕು. ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಇಯರ್ಲಿ ಅದನ್ನ ಮೆನ್ಷನ್ ಮಾಡ್ಬೇಕು. ಜೊತೆಗೆ ಇಲ್ಲಿ ನೆಕ್ಸ್ಟ್ ಅವ್ರದ್ದು ಡಿಸೀಸ್ ಬಗ್ಗೆ ಹೇಳಿದ್ರಲ್ಲ, ಡಿಸೀಸ್ ಯಾವ್ಯಾವ ಅನ್ನೋದು ಎಲ್ಲ ಕಾಲಮ್ ಇದೆ. ಆ ಡಿಸೀಸ್ ಕಾಲಮ್ ನಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಅವ್ರ ಏನಾದ್ರು ಇದೆ ಅಂತ ಹೇಳಿದ್ರೆ ಮೆನ್ಷನ್ ಮಾಡ್ಬೇಕು. ಯಾಕಂದ್ರೆ ಪಾಲಿಸಿ ಅಕ್ಸೆಪ್ಟ್ ಮಾಡೋರ್ ಮೇಲೆ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರ. ಅದಕ್ಕ ಅಲ್ಲಿ ಸೌಂಡ್ ಹೆಲ್ತ್ ಅಂದಲ್ಲಿ ಅವ್ರು ನೋ ಅಥವಾ ಎಸ್ ಅಥವಾ ನೋ ಇರ್ತದೆ. ಆ ಕಾಲಮ್ದಾಗ ಎಸ್ ಯಾವುದು, ನೋ ಯಾವುದು ಕಂಪಲ್ಸರಿ ಅದನ್ನ ಮೆನ್ಷನ್ ಮಾಡ್ಬೇಕು. ಅದನ್ನ ತಕ್ಷಣ ಅದ ಮುಗಿದ ತಕ್ಷಣ ಅದರ ಇನ್ನು 20 ಲಕ್ಷ ಪಾಲಿಸಿ ಅದಕ್ಕೊಂದು ಸೇಮ್ ಅದೇ ಟೈಪ್ ಇರ್ತದೆ. ಅಬೌಟ್ 20 lakh ಪಾಲಿಸಿಗೆ ಕೂಡ ಅದನ್ನ ಮೆನ್ಷನ್ ಮಾಡ್ತಾ ಇರ್ಬೇಕು. ಅದನ್ನ ಮೆನ್ಷನ್ ಮಾಡಿದ ತಕ್ಷಣ ಅದನ್ನ 20 ಲಕ್ಷ ಅಬೌಟ್ 20 lakh ಪಾಲಿಸಿಗೆ ಕೆಲವೊಂದು ಇನ್ಫಾರ್ಮೇಶನ್ ಅವ್ರದ್ದು ಅರ್ನಿಂಗ್ ಏನಿದೆ, ಅವ್ರದ್ದು ಮತ್ತೆ ಸೇವಿಂಗ್ಸ್ ಏನಿದೆ, ಪ್ರೀವಿಯಸ್ ಇಯರ್ಸ್ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ ಅದನ್ನು ಕೂಡ ಡೀಟೇಲ್ಸ್ 20 lakh ಪಾಲಿಸಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಲಾಂಗ್ ಕೇಳಿದಾರ. ನೋಡ್ರಿ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲಿ ಬಹಳಾದ್ರೆ ಡುಪ್ಲಿಕೇಟ್ ನಾವು ಕಾಣ್ತೇವೆ. ಟ್ರಿಪ್ಲಿಕೇಟ್ ಇರೋದು ಮಾತ್ರ ನಮ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ದಾಗ. ಟ್ರಿಪ್ಲಿಕೇಟ್ ಕಾಪಿ ಕಾರ್ಬನ್ ಹಾಕಿ 1 ಕಾಪಿ ನಮ್ಗ OC ಇರ್ತದ, 1 ಕಾಪಿ ಪಾರ್ಟಿ ಕೊಡ್ತೇವೆ, 1 ಕಾಪಿ ಅದನ್ನ ಅಟ್ಯಾಚ್ ಮಾಡಿರ್ತೇವೆ. ಇದಕ್ ನಮಗೆ ಈ ತರ ಇದರಲ್ಲಿ ಇದೆ. ಈಗ ನೋಡ್ರಿ ಜಸ್ಟ್ ನಿನ್ನೆ ಒಬ್ರು ಕಮಿಷನರ್ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿದೆ ನಾನು.
ಸೊ 50 ಲಕ್ಷದ ಪಾಲಿಸಿ ತಗೊಂಡ್ರ ಅವ್ರು. 50 ಲಕ್ಷ ಪಾಲಿಸಿ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ನಾನು. 50 ಲಕ್ಷ ಪಾಲಿಸಿ ಅಂದ್ರೆ ಇಲ್ಲಿ 50 ಲಕ್ಷ ಸಮ್ ಅಶ್ಯೂರ್ಡ್ 24 ಇಯರ್ಸ್ ಅವ್ರದ್ದು. ಆಮೇಲೆ 58 ಇಯರ್ಸ್ಗೆ ಅವ್ರದ್ದು ಇದು ಮಾಡಿದ್ದಾರೆ. 58 ಇಯರ್ಸ್ ಮಾತ್ರ ಅವ್ರಿಗೆ ಲಾಸ್ಟ್ ಮೆಚುರಿಟಿ ಬೇಕು. ಇದು ತಗೊಂಡ್ಮೇಲೆ ಇದಕ್ಕೆ ನಾವೇನ್ ಮಾಡಿದೇವಿ, ಅದರ ಸಮ್ ಇದು ಏನದಲ್ಲ ಪ್ರೀಮಿಯಂ 16,750 ರೂಪಾಯಿ ಪ್ಲಸ್ ಅದಕ್ಕೆ GST ಮೇನ್ GST ಕ್ಯಾಲ್ಕುಲೇಷನ್ ಮಾತ್ರ ಅದನ್ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕು. GST ಕ್ಯಾಲ್ಕುಲೇಷನ್ ಆದ ತಕ್ಷಣ ಅದನ್ನ GST 500 ಇಲ್ಲಿ 754 GST ಟೋಟಲ್ ಅಮೌಂಟ್ ಬಂದು 17,504 ರೂಪಾಯಿ. ಇಷ್ಟು ಅಮೌಂಟ್ ಕೊಟ್ಟಾಗ ಅದನ್ನ ನಾವು LI7 ಏನದಲ್ಲ ಆ ರಿಸಿಟ್ ಮಾತ್ರ ಅವ್ರಿಗೆ ಕೊಡ್ಬೇಕು. ಅಮೌಂಟ್ ಕೊಡ್ಲಾರ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ತಂದ್ಮೇಲೆ ಆ ರಿಸಿಟ್ ಮಾತ್ರ ನಾವು ಅಮೌಂಟ್ ದುಡ್ಡು ಬಂದ್ಮೇಲೆ ರಿಸಿಟ್ ಹರಿಬೇಕು. ಈ ತರ ಇದೆ ಇದ್ರಾಗ ಫಾರ್ಮ್. ಈ ಫಾರ್ಮ್ ಅಲ್ಲಿ ಇನ್ ಅಬೌವ್ 20 ಲ್ಯಾಕ್ ಪಾಲಿಸಿಗೆ ಮಾತ್ರ ಸ್ವಲ್ಪ ಡಿಟೇಲ್ ಇದೆ. ಇದು 50 ಲಕ್ಷದ ಪಾಲಿಸಿ ಇದೆ. ಇವರಲ್ಲಿ ಇದನ್ನ ನಾನು ಹೇಳ್ಬೇಕಂದ್ರ ಅವ್ರು ನೋಡ್ರಿ, ಈಗ ಇದ್ರಾಗ ಅವ್ರ ಮೇನ್ ಡಿಸೀಸ್ ಮಾತ್ರ ಬಹಳ ಅಕ್ಯುರೇಟ್ ಆಗಿ ಮೆನ್ಷನ್ ಮಾಡ್ಬೇಕು. ಯಾಕಂದ್ರ ಪಾಲಿಸಿ ದೊಡ್ಡ ಪಾಲಿಸಿ ಇರೋದ್ರಿಂದ ನಾಳೆ ಅಕಸ್ಮಾತ್ ಆಗಿ 6 ಮಂತ್ ಒಳಗ ಅವ್ರ ಏನಾರು ಎಕ್ಸ್ಪೈರ್ ಆದ್ರ ಸೊ ನಾವು PLI ಏಜೆಂಟ್ರು ನಾವು ಮತ್ತೆ ಡಾಕ್ಟರ್ ಕೂಡ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಸೊ ಈ ಒಂದು ವಿಷಯದಾಗ ಇವೆರಡೂ ಕಾಲಮ್ ಮಾತ್ರ ನಾವು ಕರೆಕ್ಟ್ ಆಗಿ ಹಾಕ್ಬೇಕು. ಹಾಕಿದ ತಕ್ಷಣ ಇಲ್ಲೇನದಲ್ಲ 6 ಅವ್ರದ್ದು ಏನದ ಈ ಪ್ರೀವಿಯಸ್ ಏನದ ಇದು ಇರ್ತದಲ್ಲ ಅಪ್ರೋಡಬಲ್ ಇದು ಗ್ರೋತ್ ಇದದ ಕಾಂಟ್ರಿಬ್ಯೂಷನ್ ಏನಿರ್ತದಲ್ಲ ಈ ಕಾಂಟ್ರಿಬ್ಯೂಷನ್ ಇದನ್ನ ಅವ್ರದ್ದು ಎಲ್ಲ ಡೀಟೇಲ್ಸ್ ಹಾಕ್ಬೇಕು. ಅದ್ರ ಜೊತೆಗೆ ಅವ್ರದ್ದು ಡಿಪೆಂಡೆನ್ಸಿ ಯಾರ್ಯಾರು ಅವ್ರ ತಂದೆ ತಾಯಿ ಹಾಗೂ ಮಕ್ಕಳು ಅವ್ರದ್ದು ಏನಾರ ಡಿಪೆಂಡೆನ್ಸಿ ಕೊಟ್ರ ಇದನ್ನೆಲ್ಲ ಮೆನ್ಷನ್ ಮಾಡ್ಬೇಕು. ಈ ತರ ಫಾರ್ಮ್ಸ್ ಈಗ ಡೀಟೇಲ್ಸ್ ಇದೆ. ಫಸ್ಟ್ ನಾನು ಹೇಳ್ದಂಗ ನಿಮ್ಗೆ ತುಂಬಿದ್ದು ಕರೆಕ್ಟ್ ಆಗಿ ಫಾರ್ಮ್ ನೀವು ನೋಡ್ಬೋದು ಇದ್ರಾಗ. ಸೊ ಇದನ್ನ ಸ್ಕ್ಯಾನ್ ಮಾಡಿ ಬೇಕಾದ್ರೆ ನಾನು ಯಾರಾದ್ರೂ ಕೇಳಿದ್ರೆ ಅವ್ರಿಗೆಲ್ಲ ಮೆನ್ಷನ್ ಮಾಡ್ತಾ ಇರ್ತೀನಿ, ತೋರಿಸ್ತಾ ಇದ್ದೀನಿ. ಫಸ್ಟ್ ಏಜೆಂಟ್ ಕೋಡ್ ಮಾತ್ರ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಈ ಫಾರ್ಮ್ ಬರೀಲಿಲ್ಲ ಅಂದ್ರ ನೀವು ಪಾಲಿಸಿ ಮಾಡಿದ್ದು ಎಲ್ಲ ವೇಸ್ಟ್. ಅಲ್ಲಿ ಕೌಂಟರ್ಕ ಸ್ವಲ್ಪ ಯಾರ ಇಂಟೆಲಿಜೆಂಟ್ ಒಬ್ಬ ಯಾವ್ರ ಇದ್ರ ತನ್ನ ಕೋಡ್ ನಂಬರ್ ಅಥವಾ ಬೇರೆದವ್ರ ಕೋಡ್ ನಂಬರ್ ಹಾಕಿ ಪಾಲಿಸಿ ಮಾಡಿಬಿಟ್ರ ಆಟೋಮೆಟಿಕ್ ಅದು ಪಾಲಿಸಿ ನಿಮ್ಗ ಪಾಲಿಸಿ ಮಾಡಿರ್ತೀರಿ ಬಟ್ ಅದನ್ನ ಸ್ವಲ್ಪ ಕೇರ್ ಆಗಿ ಮಾಡ್ಬೇಕು. ಜೊತೆಗೆ ನಾಮಿನಿ ಹೇಳಿದ್ನಲ್ಲ, ನಾಮಿನಿ ಹೆಸರು ಮಾತ್ರ ಇಲ್ಲಿ ಸೆಕೆಂಡ್ ಪೇಜ್ ನಲ್ಲಿ ಲಾಸ್ಟ್ ಇದೆ. ಲಾಸ್ಟ್ ನಾಮಿನಿ ಒಳಗ ನಾಮಿನಿ ಯಾರು ಬಂದು ಇಲ್ಲ ನೋಡ್ರಿ, ರಿಲೇಷನ್ ಬ್ರದರ್ ಸಿಸ್ಟರ್, ಆಮೇಲೆ ಸನ್, ಡಾಟರ್, ಮದರ್, ಫಾದರ್, ಸ್ಪೌಸ್, ಆಮೇಲೆ ಫಾದರ್ ಇನ್ ಲಾ ಮಾಡ್ಬೋದು, ಮದರ್ ಇನ್ ಲಾ ಮಾಡ್ಬೋದು. ಅದರ್ಸ್ ಮತ್ತು ಅದೇ ವರ್ಡ್ಸ್ ಅದರ್ಸ್ ಅಂದ್ರೆ ನೀವು ಬ್ಯಾರೆದವ್ರ ನಿಮ್ ಫ್ರೆಂಡ್ಸ್ ಅವ್ರದ್ದು ಯಾರ ನಿಮಗೆ ಏನು ಬೇಕಾದವ್ರು ಅದರ್ಸ್ ಅಂದ್ರೆ ಎಲ್ಲರೂ ಬಂತು. ಅದ್ರಾಗ ನೀವು ಯಾರ್ದ ಮೆನ್ಷನ್ ಮಾಡಿರ್ತೀರಿ ಅವ್ರಿಗೆ ಮಾತ್ರ ಮೆಚುರಿಟಿ ಕ್ಲೇಮ್ ಸಿಗ್ತದ. ನಾಳೆ ಅಕಸ್ಮಾತ್ ಅವರು ಪಾರ್ಟಿ ಏನದಾರ ಡೆತ್ ಆದ್ರ ಇದು ಏಜೆನ್ಸಿ ಇದಕ್ಕೇನದಲ್ಲ ಅವ್ರದ್ದು ಪಾರ್ಟಿ ಡೆತ್ ಆದಾಗ ನಾಮಿನಿ ಯಾರ್ದು ಬರ್ದಿರೋದು ಮಾತ್ರ ಅವ್ರಿಗೆ ಮಾತ್ರ ಕೊಡ್ತಾರ ನಮ್ಮ ಡಿಪಾರ್ಟ್ಮೆಂಟ್ ಅಥವಾ ಆಮೇಲೆ ಹಿಂದಾಗಡೆ ನಾನು ಅವ್ರೆಲ್ಲ ಆಮೇಲೆ ಕೋರ್ಟಿಗೆ ಹೋಗಿ ಕೋರ್ಟ್ನಾಗ ಸೆಟಲ್ಮೆಂಟ್ ಮಾಡೋದು ಅವು ಕೂಡ ಪ್ರೊಸೀಜರ್ ಆಗ್ತದೆ ಇದಕ್ಕೆ. ಆಮೇಲೆ ಲಾಸ್ಟ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಡಾಕ್ಟರ್ದ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ಡಾಕ್ಟರ್ ಪಾಲಿಸಿ ಇಲ್ಲಿ ಇದು ಲಾಸ್ಟ್ ಡಾಕ್ಟರ್ದು ಇದೆ ನೋಡ್ರಿ, ಡಾಕ್ಟರ್ ಸಿಗ್ನೇಚರ್. ಇದು ಡಾಕ್ಟರ್ PLI ಅಂತ ಹೇಳಿ ಸಪರೇಟ್ ಅವ್ರಿಗೆ ಕೋಡ್ ನಂಬರ್ ಇದೆ. PLI ದಿಂದ ನಮ್ಮ ಡಿಪಾರ್ಟ್ಮೆಂಟ್ ದಿಂದ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಡಾಕ್ಟರ್ಗೆ. ಆ ಡಾಕ್ಟರ್ದು ಇಲ್ಲಿ ಸೀಲ್ ಮತ್ತ ಡಾಕ್ಟರ್ದ ಅವ್ರದ್ದು ಕೋಡ್ ನಂಬರ್ ಎಲ್ಲ ಇದೆ. ಇದನ್ನ ಅವ್ರಿಗೆ ಯಾವಾಗಲೂ ಡಾಕ್ಟರ್ದ ಬಲ್ಲೆ ಹೋದ ತಕ್ಷಣ ಪಾರ್ಟಿ ಕೆಲವೊಬ್ರು ಡಾಕ್ಟರ್ ಹೇಳ್ಬೇಕು ಈ ತರ ಇವೆಲ್ಲ ಪಾಲಿಸಿ ಮಾಡಿದವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ನಾವು ಮಾಡಕ್ಕಾಗಲ್ಲ. ನಾವು ಡಾಕ್ಟರ್ಗೆ ಹೇಳಿ ಕನ್ವಿನ್ಸ್ ಮಾಡಿ ನಮ್ಮ ಇದರಿಂದ ಈಗ ಪಾರ್ಟಿ ಹಿಂಗಿದೆ ಸರ್, ಹಿಂಗಿದೆ ಬರಕ್ ಆಗುದಿಲ್ಲ ಅಂತ ಕೆಲವೊಂದಿದ್ರು ಅವ್ರ ಐಡೆಂಟಿ ಕಾರ್ಡ್ ಅವ್ರ ಇಂತಲ್ಲಿ ವರ್ಕ್ ಮಾಡ್ತಾರ, ಇಂತಲ್ಲಿ ಜಾಬ್ ಅಂತ ಹೇಳಿ ಅವ್ರ ಏಜ್ ಕ್ಯಾಲ್ಕುಲೇಷನ್ ಮಾಡಿ ಅವ್ರು ನೋಡಿ ಏಜ್ ನೋಡಿ ಡಾಕ್ಟರ್ ಅದನ್ನ ಅಕ್ಸೆಪ್ಟ್ ಇದು ಮಾಡ್ಬೇಕು. ಇದು ಏನ್ ಪಾಲಿಸಿ ನಮ್ಗ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಈ ಒಂಥರ ಇದು ಪಾಲಿಸಿ ಇದೆ. ಇದು ಪೋಸ್ಟಲ್ ಇದು ಏನಲ್ಲ ಲೈಫ್ ಇನ್ಶೂರೆನ್ಸ್ ಇದೇ ತರ RPLI ಇದೆ. RPLI ಫಾರ್ಮ್ ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪ ಚೇಂಜಸ್ ಇದೆ. ಇದರಲ್ಲಿ ಡೀಟೇಲ್ಸ್ ಹೆಂಗಿರ್ತದೆ ಇದೇ ತರ RPLI ಫಾರ್ಮ್ ಕೂಡ ಏನದ ಅದನ್ನ ಮಾಡಿದ್ರ RPLI ಮಾತ್ರ 10 ಲಕ್ಷ ಪಾಲಿಸಿ ಲಾಸ್ಟ್. ಇದರಲ್ಲಿ ನಮ್ಮಲ್ಲಿ 50 ಲಕ್ಷ ಸಮ್ ಅಶ್ಯೂರ್ಡ್ ಮಾಡಿದ್ರೆ ಸೊ ಪ್ರೀಮಿಯಂ ನೋಡ್ರಿ ಜಾಸ್ತಿ ಇದೆ. ಅದು ಇಯರ್ಲಿನೂ ಕಟ್ಟು ಜನ ಇದ್ದಾರ, ಆಮೇಲೆ ಮಂತ್ಲಿ ಕಟ್ಟು ಜನನೂ ಇದ್ದಾರ. ಇಷ್ಟೆಲ್ಲ
ಈ PLI ಬಗ್ಗೆ ನೀವು ಎಷ್ಟ್ ಚಂದ ಅವ್ರಿಗೆ ಇದು ಮಾಡ್ತಿರಲ್ಲ, ಎಕ್ಸ್ಪ್ಲೈನ್ ಮಾಡ್ತಿರಲ್ಲ, ಆ ತರ ಅವರು ನಮಗ ಪಾಲಿಸಿ ಕೊಡ್ತಾರ. ಅದಕ್ಕ ಈ ತರ ಇದು ಒಂದಾಯ್ತು. ಜಸ್ಟ್ ಇನ್ನೊಂದು ಇದೆಯಲ್ಲ, ಅದು ನಮ್ದು ಇನ್ನೊಂದು 20 ಲಕ್ಷದ ಒಂದು ಪಾಲಿಸಿ ಎರಡು. ಈ ಸುಮಾರು ಈ ಹೋದ್ ತಿಂಗಳು ನನಗೆ ಪಾಲಿಸಿ ನಾನು ನೋಡಿದಿಲ್ಲ ಹೊರಗ, ಮಾನ್ಯ ಒಂದ್ಸಲ ಹೋದಾಗ 2 ಪಾಲಿಸಿ ಸಿಕ್ಕಿದಾವು. ಸೊ 2 ಪಾಲಿಸಿನೇ ಸೊ ಇದು ಮಾಡಿದ್ರೆ 70 ಲಕ್ಷ ಆಯ್ತು. 70 ಲಕ್ಷ ಪಾಲಿಸಿ ಅಂದ್ರೆ ನೋಡ್ರಿ ಎಷ್ಟು, 2 ತಿಂಗಳದ ಒಮ್ಮೆ ನಾವ್ ಮಾಡ್ದಂಗ ಆಯ್ತಿದ್. ಅದಕ್ಕೊಂದು ನೀವೆಲ್ಲಾ ಕೂಡ ಜಾಸ್ತಿ ಈ ಒಂದು ಪಾಲಿಸಿ ಈ ತರ ನೀವು ಫಾರ್ಮ್ ಫಿಲ್ಅಪ್ ಮಾಡೋದನ್ರಿ, ಅಥವಾ ಅವ್ರಿಗೆ ಮ್ಯಾಕ್ಸಿಮಮ್ ಚಂದಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋದ್ರಿಂದ ಸಾಕಷ್ಟು ಇದರಲ್ಲಿ ನಿಮಗ ಗೊತ್ತಾಗ್ತದ. 1 ಸಲ 2 ಸಲ ಫಾರ್ಮ್ ನೀವು ನೀಟಾಗಿ ತುಂಬಿ, ನೀವು ಬೇಕಾದ್ರೆ ಅದನ್ನ ಸ್ಪೆಸಿಮೆನ್ ಇಟ್ಕೊಂಡು ಅದ್ರಾಗ ಏನಾದ್ರು ಸ್ವಲ್ಪ ಡೀಟೇಲ್ಸ್ ಇದೆ ಸ್ಪೆಸಿಮೆನ್ ತೊಂದಿಟ್ಕೊಂಡು ಅದೇ ತರ 1-2 ಸಲ ತುಂಬಿದ್ರೆ ಆಮೇಲೆ ಕಂಟಿನ್ಯೂ ನೀವು ಏನದಲ್ಲ ಫಾರ್ಮ್ ಎಲ್ಲ ಈಸಿಯಾಗಿ ಬರ್ತದ. ಈ ಏಜೆಂಟ್ ಇದು ನಾಮಿನಿ ಹೇಳಿದ್ನಲ್ಲ, ನಾಮಿನಿ ಒಳಗ್ ಮಾತ್ರ ಸೆಕೆಂಡ್ ನಾಮಿನಿ, ಫಸ್ಟ್ ನಾಮಿನಿ, ಥರ್ಡ್ ನಾಮಿನಿ, 3 ನಾಮಿನಿ ಇದೆ. 3 ಟೈಪ್ ನಾಮಿನಿ ಅದಾವ, 3 ಮಂದಿದ ಹೆಸರು. ಅಂದ್ರ ಅವ್ರಿಗೆ ಇಲ್ಲಿ ನೀವು ಏನದಲ್ಲ ಶೇರ್ ಎಷ್ಟು ಮಾಡ್ಬೇಕು, ಶೇರ್ ಪರ್ಸೆಂಟೇಜ್ ಆಫ್ ಶೇರು ಇರ್ತದೆ. ಅವ್ರಿಗೆ 50% ಅಥವಾ 30% ನೀವು ಯಾರು ಶೇರ್ನು ಅದನ್ನ ಮಾಡ್ಬೋದು. ಈ ತರ ಇದು ಪಾಲಿಸಿ ಅದಿದೆ. ಇದರಲ್ಲಿ ಮತ್ತೆ ಏನಾದ್ರು ತಮಗ್ ಏನಾರ ಡೌಟ್ ಇದ್ರ ಕೇಳಿದ್ರೆ ಹೇಳ್ಬೋದು. ಹಾಗೂ ವಿಜಯ್ ಕುಮಾರ್ ಅವ್ರು ಜಾಯಿನ್ ಆಗಿದ್ರೆ ಅವರು ಕೂಡ ಡೀಟೇಲ್ಸ್ ಇದ್ರ ಬಗ್ಗೆ ಹೇಳ್ಬೇಕು. ಯಾಕೋ ಸ್ವಲ್ಪ ಅವ್ರಿಗೆ ಕಮ್ಯುನಿಕೇಶನ್ ಆಗ್ಲಿಲ್ಲ ಇಮಿಡಿಯೇಟ್ ಜಾಯಿನ್ ಆಗ್ಲಕ್ಕ. ಸೊ ಬಂದಿದಾರನ ಸ್ವಲ್ಪ ರವಿ, ವಿಜಯ್ ಕುಮಾರ್ ಜಾಯಿನ್ ಆಗಿದ್ದಾರೆ, ಕೇಳಿಸ್ತದ? ವಿಜಯ್ ಕುಮಾರ್ ಸರ್, ಅವ್ರದ್ದು ಏನು ಇದು ಆಗಿದ್ದಕ್ಕಂತದ ಪ್ರಾಬ್ಲಮ್. ಸೊ ಅವ್ರದ್ದು ಮ್ಯೂಟ್ ಏನು ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸೊ ಈಗ ಏನಾಗಿದೆ ಅಂದ್ರ, ಈಗ ತಮಗೇನಾದ್ರು ಪಾಲಿಸಿ ಮಾಡೋರು ಸಾಕಷ್ಟು ಜನ ನಮ್ಮಲ್ಲಿ ಏಜೆನ್ಸಿ ಕೋಡ್ ನಂಬರ್ ತಗೊಂಡಾರ, ಪಾಲಿಸಿ ಮಾಡ್ಲಕ್ಕ ಇಂಟ್ರೆಸ್ಟೆಡ್ ಇದ್ದಾರ. ಸೊ ಅಂತವ್ರು ನಿಮ್ಗೆ ಏನಾದ್ರು ಡೌಟ್ ಇದ್ರ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಈಗ ಡೌಟ್ ಇದ್ರೆ ನೀವು ಕೇಳ್ಬಹುದು. ಈಗ ಇನ್ನೂ 10 ನಿಮಿಷ ಇದೆ, 10 ನಿಮಿಷದಲ್ಲಿ ಡೌಟ್ಸ್ ಏನಾರು ಇದ್ರೆ ಕೇಳ್ಬಹುದು ಏಜೆನ್ಸಿ ಕೋಡ್ ನಂಬರ್ ಮಾಡೋರು. ಅಂಬರೀಶ್ ಅವ್ರು ನೀವು ತಗೊಂಡಿದ್ರ ಕೋಡ್ ನಂಬರ್? ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಸರ್, ಹೇಳಿ ಸಂಜಯ್ ಸರ್. ನಾವು ಹಾಸ್ಪಿಟಲ್ ವರ್ಕ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಎಸ್ ಸರ್. ನಾವು ಬೆಳಗಾಂದಲ್ಲಿ ಯಾರ್ದೋ ಒಬ್ರದ್ದು ಒಂದ್ 4 ಪಾಲಿಸಿ ಮಾಡ್ತೀವಿ. ಬೆಳಗಾಂ ಡಿಸ್ಟ್ರಿಕ್ಟ್ ನಮ್ಮ ಊರಲ್ಲಿ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಯಾವ CPC ಸಬ್ಮಿಟ್ ಮಾಡ್ಬೇಕು? ಬೆಳಗಾಂ CPC ಸಬ್ಮಿಟ್ ಮಾಡ್ಬೇಕಾ ಹೇಗೆ? ಸಬ್ಮಿಟ್ ಮಾಡ್ಬೇಕ್ರಿ ಸರ್. ಯಾಕಂದ್ರ ಆ ಡಿಸ್ಟ್ರಿಕ್ಟ್ ಪಾಲಿಸಿ ಆ CPC ಅಲ್ಲಿ ಇರ್ಬೇಕತ್ತಿದೆ. ಮತ್ ಮೇವರವರ್ ನಿಮ್ಗ ಡಾಕ್ಟರ್ ಸಿಗ್ನೇಚರ್, ಡಾಕ್ಟರ್ ಅದ ಏನದಲ್ಲ ಹೆಲ್ತ್ ಚೆಕಪ್, ಆ CPC ಅಂಡರ್ ಬರುವ ಡಾಕ್ಟರ್ಗಳು ಮಾತ್ರ ಮಾಡಿದಾಗ ಆ ಪಾಲಿಸಿ ಮಾತ್ರ ಅಲ್ಲಿ ಡಿವಿಷನ್ ಕೊಡಕ್ಕಾಗತ್ತ. ಸೊ ಇಲ್ಲಿ ಬೆಳಗಾವದ ಪಾಲಿಸಿ ನೀವು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕೊಟ್ರ ಆ ಡಾಕ್ಟರ್ ಸಹಿ ಮಾಡಂಗಿಲ್ಲ ಒಂದೇದ್ದು. ಆಮೇಲೆ ಆ CPC ಅವರು ಅಲ್ಲಿ ಮಾಡಂಗಿಲ್ಲ. ಮತ್ ನಿಮ್ಮದು ಅಡ್ರೆಸ್ ಏನಿದೆ ಇಲ್ಲ, ಈಗ ಬೆಳಗಾವ್ ಅಂತ ಹೇಳಿ ಅದು ಅವ್ರದ್ದು ಆಧಾರ್ ಕಾರ್ಡ್ ನಲ್ಲಿ ಅಡ್ರೆಸ್ ಇದೆ. ಆಧಾರ್ ಕಾರ್ಡ್ನಾಗ ಅಡ್ರೆಸ್ ಬೆಳಗಾವಿ ಇರೋದ್ರಿಂದ ನೀವು ಬೆಳಗಾವಿಯಲ್ಲಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ರ ಅಂತ ಹೇಳಿ ಅವ್ರು ರಿಜೆಕ್ಟ್ ಮಾಡ್ತಾರ ಒಂದೇದ್ದು. ಆಮೇಲೆ ಅಟ್ಲೀಸ್ಟ್ ಅವ್ರ ಜಾಬ್ ಮಾತ್ರ, ಜಾಬ್ದ ಏನದ ಪ್ಲೇಸ್ ಅಲ್ಲಿ ಏನಾರ ಇತ್ತಂದ್ರ ಆ ಒಂದು ಇದ್ರ ಮೇಲೆ ಜಾಬ್ ಕರೆಂಟ್ ಅಡ್ರೆಸ್ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇವನಲ್ಲಿ ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ನಲ್ಲಿ ಮತ್ತ ಅಥವಾ ಜಾಬ್ದು ನಮ್ ಸಪೋರ್ಟ್ ಏನದಲ್ಲ ಅದನ್ನ ನಾವು ಅಟ್ಯಾಚ್ ಮಾಡ್ಬೇಕು. ಅಂದಾಗ ಮಾತ್ರ ಪಾಲಿಸಿ ಆಕ್ಸೆಪ್ಟ್ ಆಗ್ತದೆ ಸರ್. ಇಲ್ಲಿ ಯಾಕಂದ್ರ ಅವ್ರು ರಿಜೆಕ್ಟ್ ಮಾಡ್ತಾರೆ CPC ಅಲ್ಲಿ. ನಮಸ್ತೆ ಮೇಡಮ್, ಹೇಳ್ರಿ. ಹಾ ಸರ್, ಈಗ ಇಲ್ಲಿ ಇಂಡೆಕ್ಸ್ ಅನ್ನ ಬೇರೆ ಊರಿಂದಾದ್ರೂ ಇಂಡೆಕ್ಸ್ ಇಲ್ಲಿ ಮಾಡಬಹುದಲ್ಲ ಪೋಸ್ಟ್ ಆಫೀಸ್ ಅಲ್ಲಿ, ಬೇರೆ ಪೋಸ್ಟ್ ಆಫೀಸ್ ಅಲ್ಲಿ? ಕ್ಲಾರಿಫಿಕೇಶನ್, ನೀವು ಇಂಡೆಕ್ಸ್ ಮಾತ್ರ ಬೇಕಾದಲ್ಲಿ ಮಾಡಬಹುದ್ರಿ. ಆದ್ರ ನೀವು ಇಂಡೆಕ್ಸ್ ಇಲ್ಲಿ ಮಾಡಿ ಗದಗ್ನಲ್ಲಿ ಮಾಡಿ ಅದನ್ನ ನೀವು ಹುಬ್ಳಿಯಲ್ಲಿ ಕಳಿಸಬಹುದು. ಬಟ್ ಹುಬ್ಳಿ CPC ಅವರು ಎಕ್ಸೆಪ್ಟ್ ಮಾಡ್ತಾರೆ, ಅದನ್ನ ಮಾಡ್ತಾರ್ರಿ. ನಿಮ್ದು LI 7 ಏನಿದೆ ಅಲ್ಲ ರಿಸಿಪ್ಟ್, ಅದ ಒಂದು ರಿಸಿಪ್ಟ್ ನಿಮ್ಮಲ್ಲಿ ಹಚ್ಚಿ ಅಲ್ಲಿ ಅದನ್ನ ಅವ್ರು ಏನು ಎಕ್ನಾಲಜ್ಮೆಂಟ್ ಕೊಟ್ಟಿರ್ತಾರಲ್ಲ ಕೌಂಟರ್ ನಲ್ಲಿ, ಅದನ್ನ ಅಟ್ಯಾಚ್ ಮಾಡಿ ನೀವು CPC ಗೆ ಪೋಸ್ಟ್ ಮಾಡಿ. ಸೊ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರ ಅವರು ಅಲ್ಲಿ ಎಕ್ಸೆಪ್ಟ್ ಮಾಡ್ತಾರೆ. ಈಗ ಗದಗದಲ್ಲಿ ಇಂಡೆಕ್ಸ್ ಮಾಡಿದ್ರೆ ಅವರೇ ಕಳಿಸ್ತಾರಂತಲ್ಲ ಅಲ್ಲಿಗೆ? ಗದಗದಲ್ಲಿ ಇಂಡೆಕ್ಸ್ ಮಾಡಿದ್ರೆ ಎಸ್, ಅಲ್ಲಿ ಕೊಟ್ರ ಅವರು ಕಳಿಸ್ತಾರೆ. ಅವರು ಪೋಸ್ಟ್ CPC ಅಲ್ಲಿ ಬರ್ತದ, ಅವರು ಕಳಿಸ್ತಾರೆ. ಹಂಗೂ ಇದೆ, ಅವರು ಕಳಿಸ್ತಾರೆ. ಹಲೋ ಮುಖಾಚ್ ಅವ್ರ ನಮಸ್ಕಾರ. ಹಾ ನಮಸ್ಕಾರ, ಹೇಳ್ರಿ. ನಮಸ್ಕಾರ, ಹೇಳ್ರಿ ಸರ್. ಸರ್ ಸಾರಿ ಸರ್
ಲೇಟ್ ಆಯ್ತು ಸರ್ ನಾನು ಜಾಯ್ನ್ ಆಗ್ಲಿಕ್ಕೆ ಸರ್ ಅದು ಮ್ಯೂಟ್ ಇದಾಗ್ಲಿಲ್ಲ ಸರ್. ಹಾ ಓಕೆ ಓಕೆ ಹೇಳಿ ಸರ್. ಮೊಕಾಶಿ ಅವರೆಲ್ಲ ಹೇಳ್ ಸರ್ ಥ್ಯಾಂಕ್ ಯು ಸರ್ ಮೊಕಾಶಿ ಅವರಿಗೆ. ಓಕೆ ಸರ್ ನಮಸ್ತೆ ಸರ್ ಸರ್ ಇದನ್ನ ಕ್ವಶನ್ ಸರ್ ನಂದೊಂದು ಸಣ್ಣ ಇದೆ ಸರ್ ಕ್ಲಾರಿಫಿಕೇಶನ್. ಅದಕ್ಕೆ ಬೇರೆ ಡಿಸ್ಟ್ರಿಕ್ಟ್ ಅವ್ರು ಮಾಡ್ಬೋದು ಸರ್, ಬಟ್ ವರ್ಕಿಂಗ್ ಪ್ಲೇಸ್ ಅವ್ರ ಅಡ್ರೆಸ್ ಆ ಡಿಸ್ಟ್ರಿಕ್ಟ್ ಇರ್ಬೇಕು ಸರ್. ಈ ಫಾರ್ ಎಕ್ಸಾಂಪಲ್ ಸರ್ ಬೆಳಗಾವದವ್ರು ಬಂದು ಹೊಸಪೇಟೆನಾಗ ವರ್ಕ್ ಮಾಡ್ತಿದ್ರೆ ಮಾಡ್ಬೋದು ಸರ್ ಹೊಸಪೇಟೆ ಒಳಗೆ ಸರ್. ಅಥವಾ ಹೊಸಪೇಟೆದವ್ರು ಏನಾದ್ರು ಬೆಳಗಾವಿದ್ರೆ ಅಂದ್ರೆ ಮಾಡುವ ಅಂದ್ರೆ ಐದರ್ ವರ್ಕಿಂಗ್ ಅವ್ರ ರೆಸಿಡೆನ್ಸ್ ಆ ಡಿಸ್ಟ್ರಿಕ್ಟ್ ಇರ್ಬೇಕು ಸರ್. ಎಸ್ ಅದನ್ನೇ ಹೇಳಿದ್ವಿ. ಎರಡು ನೀವ್ ಹೇಳಿದ್ ಕರೆಕ್ಟ್ ಸರ್, ಅದು ಎರಡು ಇದ್ರೆ ಮಾಡ್ಬೋದು ಸರ್, ಎರಡರೊಳಗೆ ಒಂದಿದ್ರೆ ಮಾಡ್ಬೋದು. ಬಬಲಾದಿ ಅವರು ಕರೆಕ್ಟ್ ಹೇಳಿದ್ ಕರೆಕ್ಟ್. ನಾನಂತ ಒಂದ್ ಹುಡುಗ ಅಲ್ಲಿ ಡಿಗ್ರಿ ಮಾಡಿದಾನೆ ಅಂತ ತಿಳ್ಕೊಂಡು ಬೆಳಗಾವಿ ಡಿಸ್ಟ್ರಿಕ್ಟ್ನಾಗ ನಾವು ಇಲ್ಲಿ ಮಾಡಕ್ ಬರಲ್ಲ, CPC ಅಲ್ಲಿ ಬೆಳಗಾವಿಗೆ ಕೊಡ್ಬೇಕಂತ ನಾ ಹೇಳ್ತೇನೆ. ಬೆಳಗಾವಿಗೆ ಕೊಡ್ಬೇಕ್ರಿ ನೀವು. ಅಲ್ಲಿ ಇಂಡೆಕ್ಸ್ ಕೂಡ ಅಲ್ಲೇ ಮಾಡಿದ್ರೆ ಒಳ್ಳೇದು ಸರ್. ಯಾಕಂದ್ರೆ ಇಂಡೆಕ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೇಕ್ರಿ ಅವ್ರು. ಟ್ರಾನ್ಸ್ಫರ್ ಕೆಲವೊಬ್ರು ಮಾಡ್ತಾರೆ, ಕೆಲವ್ರು ಮಾಡಂಗಿಲ್ರಿ. ನೀವು ಎಲ್ಲಿ ಇಂಡೆಕ್ಸ್ ಮಾಡಿದ್ರೆ ಆ CPC ಒಳಗೆ ಹೋಗಿರ್ತೈತ್ರಿ ಅದ ಇದು ID. ಹಲೋ 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 ಸರ್, ಹಲೋ ಹಲೋ. ಒಂದು ಡಿಗ್ರಿ ಮಾಡಿದಂತ ಹುಡುಗನಿಗೆ ಡಾಕ್ಯುಮೆಂಟ್ ಏನೇನು ಬೇಕು? ಡಾಕ್ಯುಮೆಂಟ್ ಒಂದು ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರ್ರಿ ಅವರು, ಅವ್ರ ಯೂನಿವರ್ಸಿಟಿದವ್ರು. ಪಾಸಿಂಗ್ ಸರ್ಟಿಫಿಕೇಟ್ ಪಾಸಿಂಗ್ ಸರ್ಟಿಫಿಕೇಟ್ ಪಾಸಿಂಗ್ ಸರ್ಟಿಫಿಕೇಟ್ ಬೇಕು. ಪಾಸಿಂಗ್ ಸರ್ಟಿಫಿಕೇಟ್ ಆರ್ ಕಾನ್ವೊಕೇಶನ್ ಎರಡರೊಳಗೆ ಒಂದ್ ಬೇಕ್ರಿ. ಮಾರ್ಕ್ಸ್ ಕಾರ್ಡ್ ತಗೋಬೇಡ ಸರ್ ದಯವಿಟ್ಟು. ಕಾನ್ವೊಕೇಶನ್ ಆರ್ ಪಾಸಿಂಗ್ ಸರ್ಟಿಫಿಕೇಟ್. ಆಮೇಲೆ ಇನ್ನೊಂದ್ ಸರ್ ಮುಖ ಸರ್, ಅದು ಇದನ್ನ ಇಮಿಡಿಯೇಟ್ ಸುಪೀರಿಯರ್ ಇದನ್ನ ಡಿಸ್ಪೆನ್ಸ್ ಮಾಡ್ಯಾರ ಸರ್ ಗೌರ್ಮೆಂಟ್ ಆಫ್ ಇದು ನಮ್ಮ ಡಿಪಾರ್ಟ್ಮೆಂಟ್ ದವರು. ಅದು ಅವಶ್ಯಕತೆ ಇಲ್ಲ ಸರ್. ID ಕಾರ್ಡ್ ID ಕಾರ್ಡ್ ಇದ್ರೆ ಸಾಕು ಸರ್. ತಗೊಂಡ್ರು ಏನ ಅದೇನ್ ತಪ್ಪಲ್ಲ ಸರ್, ತಗೊಂಡ್ರು ಅಡಿಷನಲ್ ಆಗಿ ಇರ್ಲಿ, ಬಟ್ ಬೇಕೇ ಬೇಕು ಅಂತ ಏನಿಲ್ಲ ಸರ್. ಅದು ಏನ್ ಸರ್ ಅಲ್ಲ ಸರ್, ಮಾನ್ಯ ಪಾಲಿಸಿ ಒಂದು ಹೊಸಪೇಟೆಗೆ ಮಾಡಿದಾಗ ಇಮಿಡಿಯೇಟ್ ಸುಪ್ರಿಯರ್ ಕಂಪಲ್ಸರಿ ಸೈನ್ ಕೇಳಿದ್ರಲ್ಲ CPC. ನನ್ನ ಹತ್ರ ಐತ್ರಿ ಆರ್ಡರ್, ನಿಮ್ಗೆ ಕಳ್ಸ್ತೀನಿ ಬೇಕಾದ್ರ. ಇಮಿಡಿಯೇಟ್ ಸುಪೀರಿಯರ್ ಅವಶ್ಯಕತೆ ಇಲ್ಲ ಸರ್. ಇಲ್ಲ ಕರೆಕ್ಟ್ ರೀ, ಅವ್ರು ಕೇಳ್ತಾರಂದ್ಮೇಲೆ ಅದಕ್ಕೊಂದು ID ಕಾರ್ಡ್ ನೀವು ತಗೊಂಡಿದ್ರಿ ಅಂದ್ರೆ ಅದು ಕೇಳಂಗಿಲ್ಲ ಸರ್ ಅವರು. ಸರ್ ಇನ್ನೊಂದ್ಸರ್ ನೀವು ಡಾಕ್ಯುಮೆಂಟ್ ಏನ್ ಬೇಕಂದ್ರೆ ಎಂಪ್ಲಾಯರ್ ಇದ್ದಾಗ ಏನ್ ಸರ್, ಒಂದು ಪ್ಯಾನ್ ಕಾರ್ಡ್ ಅಂತ ಕಂಪಲ್ಸರಿ ಬೇಕ್ರಿ. ಪ್ಯಾನ್ ಕಾರ್ಡ್ ರೀ, ಆಧಾರ್ ಕಾರ್ಡು, ಆಮೇಲೆ ಪೇಮೆಂಟ್ ಸ್ಲಿಪ್ ಸರ್ ರೀಸೆಂಟ್ 3 month ಒಳಗಡೆ ಇದ್ರು. 3 month ಒಳಗೆ ಸ್ಯಾಲರಿ ಸ್ಲಿಪ್ ಅವ್ರ ಪೇ ಸ್ಲಿಪ್ ರೀ. ಸ್ಯಾಲರಿ ಸರ್ಟಿಫಿಕೇಟ್ ಅವ್ರ ಪೇ ಸ್ಲಿಪ್. ನಮ್ಮವ್ರು JDS ಪಾಲಿಸಿ ಮಾಡಿದಾಗ ಹೊಸಪೇಟೆ CPC ಅವರು ನಿಮ್ದು ಇಮಿಡಿಯೇಟ್ ಸುಪ್ರಿಯರ್ಸ್ ಸಿಗ್ನೇಚರ್ ತಗೊಂಬಾರಿ ಅಂತ ಐಡೆಂಟಿ ಕಾರ್ಡ್ ಹಚ್ಚಿದ್ರು ಅವರು. ನನ್ನ ಹತ್ರ ಸರ್ ಆರ್ಡರ್ ಕಳಿಸ್ತೀನಿ, ಅದು ಅವಶ್ಯಕತೆ ಇಲ್ಲ ಸರ್. ಅವ್ರಿಗೆ ಹೇಳ್ರಿ ಆರ್ಡರ್ ತೋರಿಸ್ರಿದ್ನ ಏನ್ರಿ, ಅವ್ರಿಗೂ ಗೊತ್ತಿರೋ ಸರ್. ಆದ್ರೂ ನಿಮ್ಗೆ ಇದನ್ ಮಾಡ್ತಿರ್ತಾರೆ ಸುಮ್ಮನೆ ಅವರು. ಅದ್ರ ಅವಶ್ಯಕತೆ ಇಲ್ಲ ಸರ್. ಈಗ ಇವನ್ ರಿವೈವಲ್ ಕೂಡ ಇಮಿಡಿಯೇಟ್ ಸುಪೀರಿಯರ್ ಸಿಗ್ನೇಚರ್ ಬೇಡ ಸರ್. ರಿವೈವಲ್ ಮಾಡೋ ಮುಂದ ಮೊದಲಿತ್ತು ಸರ್, PLI ಪಾಲಿಸಿ ಮಾಡುವಾಗ ಇಮಿಡಿಯೇಟ್ ಸುಪೀರಿಯರ್ ಸಿಗ್ನೇಚರ್ ಬೇಕು ಅಂತ ಇತ್ತು ಸರ್. ಈಗೆಲ್ಲ ತೆಗೆದಾರ ಸರ್ ಅದನ್ನೆಲ್ಲ ಈಗ. ಆಮೇಲೆ ಸರ್ ಇದೀಗ ಈಗ ಫಾರ್ಮ್ 2 ತರ ಅದಾವ್ರಿ. ಒಂದು 8 page ಫಾರ್ಮ್ ಅದಾವ್ರಿ PLI ಇದು, ಒಂದು 5 page ಫಾರ್ಮ್ ಅದಾವ. ಎರಡು ಸ್ವಲ್ಪ ಸ್ಲೈಟ್ ಚೇಂಜಸ್ ಅದಾವ್ರಿ ಎರಡು. ಯಾವ್ದು ಯೂಸ್ ಮಾಡ್ತೀರಿ ನೋಡ್ರಿ. ಅದ ಏನಾದ್ರು ಡೌಟ್ ಇದ್ರೆ ಮೊಬೈಲ್ ಅವ್ರಿಗೆ ಕೇಳ್ರಿ ಅಥವಾ ನನಗಾದ್ರೆ ಕೇಳ್ರಿ. ಸರ ನಾನೇನಂತೀನಿ, ನೀವು ಫಾರ್ಮ್ ತುಂಬಿದ ಒಂದು PDF ಹಾಕಿ ಬಿಡ್ರಿ ನೀವು ಗ್ರೂಪ್ನಾಗ. ಸರಿ ಸರ್, ಸರಿ ಸರ್, ಸರಿ ಸರಿ. ನಾನು ಹಾಕ್ತೀನಿ, ಅದು ಮುಖ ಸರ್ ಹಾಕ್ತಾರೆ. ಆಯ್ತು ಸರ್, ಹಾಕ್ತೀನಿ ಸರ್ ಒಂದ. ಸೊ ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಮತ್ತು ಮುಖಾಶ್ ಅವರೇ ಬಹಳಷ್ಟು ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇದ್ರಿ. ಈಗ ನಮ್ದು ಏನು ಅಂತ ಹೇಳಿದ್ರೆ, ಈಗ ನನ್ನ ಕಡೆ ಫೈಲ್ ಇದೆ. ಸೊ ಔಟ್ ಆಫ್ 449 ಎಂಪ್ಲಾಯೀಸ್ ನಲ್ಲಿ ನಮ್ಮಲ್ಲಿ ಓನ್ಲಿ 100 ಮಾತ್ರ ನಮ್ಮಲ್ಲಿ ಈಗ ಅಪ್ಲಿಕೇಶನ್ಸ್ ಬಂದಿದೆ. ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಈ ಕೋಡ್ ನಂಬರ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲಾ HRO SROಗಳು ಇಲ್ಲಿ ಇದ್ರಿ ಮೀಟಿಂಗ್ ನಲ್ಲಿ ಈಗ. ಸೊ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಯಾರ್ಯಾರು ಎಂಪ್ಲಾಯೀಸ್ ಇದಾರಲ್ಲ ಅವ್ರ ಕಡೆಯಿಂದ ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಪ್ಲಿಕೇಶನ್ ತಗೊಳ್ರಿ. ಅಂದ್ರೆ ಕೋಡ್ ನಂಬರ್ ಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು. ಸೊ ಅಷ್ಟು ತಗೊಂಡು ಕಳಿಸಿದ್ರಿ ಅಂತ ಹೇಳಿದ್ರೆ ನಾವು ಕನ್ಸರ್ನ್ಡ್ ಯಾರು SSP ಅಥವಾ SP ಗಳಿದಾರಲ್ಲ ಅವ್ರ ಕಡೆಯಿಂದ ನಾವು ಕೋಡ್ ಅನ್ನ ಜನರೇಟ್ ಮಾಡಿ ಕೊಡ್ತೇವೆ. ಆ ನಂತರ ಒಂದ್ಸರಿ ನೀವು ಅದನ್ನ ಅಂತಂದ್ ಹೇಳಿದ್ರೆ
ಅವರ ಒಂದು ಪಾಲಿಸಿಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ SRO HROಗಳು ನಿಮ್ಮಲ್ಲಿರುವ ಸ್ಟಾಫ್ಗಳದ್ದು ಎಲ್ಲರದ್ದು ಒಂದು ಕೋಡ್ ನಂಬರ್ಗೆ ರಿಕ್ವೆಸ್ಟ್ ಅಪ್ಲಿಕೇಶನ್ ಅನ್ನ ವೈಟ್ ಪೇಪರ್ ನಲ್ಲಾದ್ರೂ ಅಥವಾ ಒಂದು ಫಾರ್ಮ್ಯಾಟ್ ಬರ್ಕೊಂಡ್ಬಿಟ್ಟು ಅದನ್ನ ಎಲ್ಲರದ್ದು ಅಪ್ಲಿಕೇಶನ್ ತಗೊಂಡ್ ಕಳಿಸೋ ವ್ಯವಸ್ಥೆ ಮಾಡ್ರಿ. ಸೊ ಅದು ಆಯ್ತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇದೆಲ್ಲ ಫಾರ್ಮ್ ತುಂಬಾದ್ ಬರ್ತದ. ಈಗ ಫಸ್ಟ್ ಅವ್ರದ್ದು ಕೋಡ್ ನಂಬರ್ ಇಲ್ಲ ಅಂತಂದ್ ಹೇಳಿದ್ರೆ ಫಾರ್ಮ್ ತುಂಬಾ ಜರತ್ ಬರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲ SROಗಳು ಸ್ವಲ್ಪ ಪ್ರಮೋಟ್ ಮಾಡಿಬಿಟ್ಟು ಸ್ಪೆಷಲಿ ಏನು ನ್ಯೂಲಿ ರಿಕ್ರೂಟೆಡ್ ನಮ್ಮ MTS ಗಳು, GDS ಗಳು, SA ಎಲ್ಲರದ್ದು ತಗೊಳ್ರಿ. ಯಾರು ತಗೊಳ್ಳೋದಿಲ್ಲ ಅಂತಂದ್ ಹೇಳಿದ್ರೆ ನನಗೆ ಬೇಡ ಅಂತಂದ್ ಹೇಳಿದ್ರೆ ಒಂದ್ ರೈಟಿಂಗ್ ನಲ್ಲಿ ಬರ್ಸ್ಕೊಳ್ರಿ, ನನಗೆ PLI RPLI ಕೋಡು ಬೇಕಾಗಿರೋದಿಲ್ಲ ಅಂತಂದ್ ಹೇಳ್ಬಿಟ್ಟು ಅವ್ರದಲ್ಲಿ ಬರ್ದ್ ಕಳ್ಸಿಡೋದು. ಸೊ ಅವಾಗ ಅದನ್ನ ನಾವಿಲ್ಲಿ ಒಂದು ಫೈಲ್ ಮಾಡಿ ಇಟ್ಕೊಳ್ತೇವೆ. ಇಲ್ಲ ಅಂತಂದ್ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ನೀವು ಕೇಳೋದು ಅವ್ರು ಕೊಡೋಂಗಿಲ್ಲ ಅನ್ನೋದು ಹಿಂಗಾಗತ್ತೆ. ಸರ್ ನನಗೆ PLI RPLI ಕೋಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನ್ ಮಾಡೋಂಗಿಲ್ಲ ಅಂತಂದೇಳಿ ಒಂದು ರೈಟಿಂಗ್ ನಾಗ 2 ಲೈನ್ ಬರ್ಸ್ಕೊಂಡು ನಮ್ಮಲ್ಲಿ ಕಳಿಸ್ಕೊಡ್ರಿ. ಯಾಕಂದ್ರೆ ನಾವೀಗ ಆಲ್ರೆಡಿ 3 ರಿಮೈಂಡರ್ ಹಾಕಿದ್ವಿ ನಿಮಗೆ. 19/4 ಒಂದ್ ರಿಮೈಂಡರ್ ಹಾಕಿದ್ವಿ, 29/4 ಒಂದ್ ಹಾಕಿದ್ವಿ, 8/5 ಒಂದ್ ಹಾಕಿದ್ವಿ. ಇವತ್ತು 27/5 ಮತ್ತೊಂದು ರಿಮೈಂಡರ್ ಬರಿತಾ ಇದೆ, ರಿಮೈಂಡರ್ 3 ಅಂತಂದ್ ಹೇಳ್ಬಿಟ್ಟು. ಸೊ ಆ ನಿಟ್ಟಿನಲ್ಲಿ ಪದೇ ಪದೇ ಹೇಳ್ಸ್ಕೊಳ್ಳೋದು ಬೇಡ, ಪ್ರತಿಯೊಬ್ಬರದು ತಗೊಳ್ರಿ. ಓಕೆ ಸರ್. ನಾವು ಸರಿ ಸರ್. ಸರ್ಕ್ಯುಲರ್ ಬಂದ ತಕ್ಷಣ ನಾವೆಲ್ಲ ಕೇಳಿದೇವ್ ಸರ್. ಬಬ್ಲಾದಿ ಸರ್, ಹಾ ಸರ್ ಹೇಳ್ರಿ. ಈ ಇನ್ಸೆಂಟಿವ್ ಸ್ಟ್ರಕ್ಚರ್ ಅದೇ ಸೇಮ್ ಕಂಟಿನ್ಯೂ ಆಗಿದೆ ಸರ್, ಮತ್ತೇನ್ ಚೇಂಜಸ್ ಆಗಿದೆಯಾ? ಹಾ ಸರ್, ರಿನ್ಯೂವಲ್ ಪ್ರೀಮಿಯಂ 1% ಮಾಡ್ಯಾರ ಸರ್ ಈಗ. 1% ಸರ್. ಹಾ ಮೊದಲ 2% ಇತ್ತು ಸರ್, ಅದು ಇಯರ್ಲಿ 10% ಅನ್ ಸರ್? ಇಲ್ಲ ಸರ್, ಮಂತ್ಲಿ ಸರ್. ಈಗ ಮಂತ್ಲಿ ಕೊಡ್ತಾರಲ್ಲ ಸರ್. ಈಗ ಒನ್ ಇಯರ್ ಹೆಚ್ಚಿಗೆ ಇರುತ್ತೆ ಸರ್ ಇನ್ಸೆಂಟಿವ್ ಸರ್. ಹಾ ಸರ್. ಈ ಫಾರ್ ಎಕ್ಸಾಂಪಲ್ ಸರ್, ನೀವು 15 ವರ್ಷ ಪಾಲಿಸಿ ಮಾಡಿರಿ ಅಂತ ಕೊಡಿ ಸರ್. ಹಾ ಸರ್. 15 ವರ್ಷ ಪಾಲಿಸಿ ಮಾಡಿದ್ರ ಫಸ್ಟ್ ಪ್ರೀಮಿಯಂ ಏನ್ ಕಲೆಕ್ಟ್ ಮಾಡಿದ್ರಲ್ಲ ನೀವು ಮಂತ್ಲಿ, ಹಾ ಸರ್, ಅದ್ರ ಮೇಲೆ 4% ಬರುತ್ತೆ ಸರ್. 1 ಇಯರ್ ರೀ. 1 year 4%. ಹಾ ಸರ್. ಹಾ 1 year 4% ರೀ. 1 year ಆದ ಬಳಿಕ ಅದು ಮೊದಲು 2% ಇತ್ರಿ, ಈಗ 1% ಮಾಡ್ಯಾರ ಸರ್. ಹಾ ಸರ್. ಹಾ ಸರ್. ಓಕೆ ಸರ್. ಈಗ ಮಂತ್ಲಿ ಈಗ ಸೆಂಟ್ರಲೈಸ್ಡ್ ಇತ್ತಲ್ಲ ಸರ್, ಅದೇ ತರ ಆಗ್ತಾ ಇದೆ ಅಥವಾ ಡಿಸೆಂಟ್ರಲೈಸ್ಡ್ HO? ಹಾ ಈ ಮಂತ್ ಆಗಿಲ್ಲ ಸರ್, ಇಲ್ಲಿ ಆಗ್ಬೇಕಿತ್ತು ಸರ್. ಈ ಮಂತ್ ಎವ್ರಿ ಮಂತ್ ಮಾಡಾಕತ್ತಾರ ಸರ್ ಈಗ. ಎವ್ರಿ ಮಂತ್ ಮಾಡ್ತಾ ಇದ್ರು ಸರ್? ಹಾ ಇದೊಂದ್ ಮಂತ್ ಯಾಕೋ ಲೇಟ್ ಆಗಿದೆ ಸರ್, ಫಂಡ್ ಸಲುವಾಗಿ ಆಗೈತೋ ಏನಾಯ್ತು ಗೊತ್ತಿಲ್ರಿ. ಎವ್ರಿ ಮಂತ್ ಈಗ ರೀಸೆಂಟ್ಲಿ ಈಗ 7-8 ಮಂತ್ ಎವ್ರಿ ಮಂತ್ ಆಗೈತೆ ಸರ್. ಈಗ ಇದೊಂದ್ ಮಂತ್ ಯಾಕೋ ಲೇಟ್ ಮಾಡಿದ್ರು ಸರ್. ಅಂದ್ರೆ ನಮ್ CPC ವೈಸ್ ಆಗಿದೆ ಸರ್ ಈಗ? ಹಾ ಸರ್, ಮೋಸ್ಟ್ಲಿ ಈ ವೀಕ್ನಾಗ ಆಗ್ಬೋದು ಸರ್. ಹಾ, ಇದು ಮತ್ತೆ ಸೆಂಟ್ರಲೈಸ್ ಮಾಡ್ತಾರಂತ ಇದ್ರಿ ಕರ್ನಾಟಕ ಎಂಟೈರ್ ಸರ್ಕಲ್ ಒಂದೇ? ಅದು ಸರ್ ಏನೋ ಸ್ವಲ್ಪ ಅದು ಕೆಲವೊಬ್ರಿಗೆ ಏನೋ ಎಕ್ಸೆಸ್ ಪೇಮೆಂಟ್ ಆಗೈತೆ ಸರ್. ಹಾ ಸರ್, ಹೌದು. ಹಿಂಗಾಗಿ ಮಾಡ್ತೀವಿ ಅಂತಾರ ಸರ್, ಏನ್ ಮಾಡ್ತಾರೇನ್ರಿ? ಹಾ, ಕೆಲವೊಮ್ಮೆ ನಮ್ ಡಿವಿಷನ್ಗೂ ಕೇಳಿದಾರೆ ಸರ್, ಡಿವಿಷನ್ ಆಫೀಸ್ಗೂ ಕೂಡ ಎಕ್ಸೆಸ್ ಪೇಮೆಂಟ್ ಆಗಿದೆ, ರಿಕವರ್ ಮಾಡ್ಕೊಡ್ರಿ ಅಂತ ಕೇಳಿದಾರೆ. ಹೌದು ಸರ್, ಹೌದು. ಕೆಲವರಿಗೆ ಆಗ್ಯಾವ ಸರ್, ಎಕ್ಸೆಸ್ ಪೇಮೆಂಟ್ ಆಗ್ಯಾವ್ರಿ. ಬಂದವ್ರದ್ದು ಅದೆಲ್ಲ ಆಗಿದೆ ಸರ್ ಆತರ. ಹಾ ಮತ್ ಸರ್ ಇನ್ನೊಂದ್ 3 ನಿಮಿಷ ಐತಿ, ಮತ್ತೊಂದ್ 4 ನಿಮಿಷ ಇದೆ. ಮತ್ತೇನಾರು ಹೊಸ ಹೇಳ್ಕೊಡ್ರಿ. ಚಿಲ್ಡ್ರನ್ ಪಾಲಿಸಿ ಕೂಡ ಎಕ್ಸೆಸ್ ಪೇಮೆಂಟ್ ಆದ್ರ ಅದು ಆಯ್ತಾ? ಈಗ ಶಾರ್ಟ್ ಪೇಮೆಂಟ್ ಆಗಿದ್ದಕ್ಕೂ ಏನಾರ ಕ್ಲಾರಿಫಿಕೇಶನ್ ಬೇಕಲ್ಲ? ರಿಪ್ರೆಸೆಂಟೇಷನ್ ಆದಾಗ ಅದನ್ನ ಮೊಗಲ್ ಸರ್, ಶಾರ್ಟ್ ಪೇಮೆಂಟ್ ಯಾಕೆ ಆಗ್ತದೆ ಅಂದ್ರ ಒಂದೊಂದ್ಸಲ ಪಾರ್ಟಿ ಕಟ್ಟಿರಂಗಿಲ್ಲ ಸರ್, ಒಂದೊಂದ್ ವರ್ಷಗಳಲ್ಲಿ ಬಿಡ್ತಾರ್ರಿ. ಇಲ್ಲಿಲ್ರಿ, ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಇಷ್ಟು ಕ್ಯಾಲ್ಕುಲೇಷನ್ ನೋಡಿದಾಗ ಇದು ಕನ್ಫರ್ಮ್ ಆಗಿವೆ. ಇದು ಅವ್ರು ಕಟ್ಟಿದಾರ ರಿವೈವಲ್ ಆಗಿದ್ದ ಇವೆಲ್ಲ ಆಗಿದ್ದಾವ. ಹಾ, ರಿವೈವಲ್ ಯಾವಾಗ ರಿವೈವಲ್ ಆಗ್ತದ ಅವಾಗ ಎಲ್ಲಾ ಒಟ್ಟಿಗೆ ಬಂದ್ಬಿಡತ್ರಿ ಅದು. ಹೌದ್ರಿ. ಯಾಕಂದ್ರ ಈ ನಾವ್ ಬಹಳ ಜನರಿಗೆ ಮಾಡಿದ್ವಲ್ರಿ, ಎಲ್ಲರದು ನೋಡ್ಲಿಕ್ಕೆ ಆಗಂಗಿಲ್ಲ ಸರ್. ಮೊಗಲ್ ಸರ್, ನೀವು ಬಹುಶಃ ನೀವೊಂದ್ 5-6 ಸಾವಿರ ಮಂದಿ ಮಾಡಿರ್ಬೇಕು ಇಲ್ಲಿ ತನ. ಅಂದ್ರ 5-6 ಸಾವಿರ ಇಲ್ಲ ಅಲ್ಲ. ಅಷ್ಟ್ ಮಂದಿ ಎಲ್ಲ ನೋಡ್ಕೋತ ಕುಂದ್ರಾಗ ಆಗಂಗಿಲ್ಲ ಸರ್ ನಿಮ್ಗ. ಅವ್ರು ಕಟ್ಟಿದಾಗ ಮತ್ತೆ ಆಟೋಮೆಟಿಕ್ ಬರೋದ್ ಸರ್. ಹೌದೌದ್ರಿ. ಅದನ್ನ ನಾವು ಮಾಡಿದ್ರ, ನಾವು ಗೆಸ್ ಮಾಡಿದ್ರ ನಮಗ್ ಬರೋದು ಲೆಕ್ಕ ಕಡಿಮೆ ಆಯ್ತಲ್ಲ, ಅವಾಗ ಆಟೋಮೆಟಿಕ್ ಕೆಲವೊಬ್ರು ಏನದ ತುಂಬಿಲ್ಲತ್ತ ನಾವು ತಿಳ್ಕೊಂಡೇವಿ. ಆದ್ರ ಬಾಳ ಜನ ಸರ್ ಇದ್ರಾಗ ನೋಡ್ಬೋದು ಸರ್ ನೀವು. ಸರ್ ಪೋಸ್ಟ್ ಇಂಪೋದಾಗ ನಿಮ್ ID ಲಾಗಿನ್ ಆಗಿ ನೋಡ್ಬೋದು ಸರ್, ನಿಮ್ ಇನ್ಸೆಂಟಿವ್ ಈ ಮಂತ್ ಎಷ್ಟು ಬರೋದು ಅಂತೇಳಿ. ಪೋಸ್ಟ್ ಇನ್ಫೋ ರೀ. ಹಾ, ಪೋಸ್ಟ್ ಇನ್ಫೋದಾಗ ಏಜೆಂಟ್ ಲಾಗಿನ್ ಅಂತ ಬರುತ್ತೆ ಸರ್ ಅದ್ರೊಳಗ. ಅದ್ರಾಗ ಲಾಗಿನ್ ಆಗಿ ನೀವು ನೋಡ್ಬೋದು ನಿಮ್ ಇನ್ಸೆಂಟಿವ್ ಇಲ್ಲಿವರೆಗೆ ಎಷ್ಟು ಪಾಲಿಸಿ ಎಕ್ಸೆಪ್ಟ್ ಆಗ್ಯಾವ, ಎಷ್ಟು ಪಾಲಿಸಿ ಇನ್ಸೆಂಟಿವ್ ನೀವು ಅಂತ ನೋಡ್ಬೋದು. ಅದು ಓಪನ್ ಆಗುದಿಲ್ರಿ. ಅದು ಇದು ಅದಲ್ಲ, ಕಸ್ಟಮರ್ ಲಾಗಿನ್ ಅದಲ್ಲ ಅವ್ರದ್ದು ಬರ್ತಾ ಇಲ್ಲ, ಜನರೇಟ್ ಆಗುದೇ ಇಲ್ಲ ID.
ಇಲ್ಲ ನಾ ಮಾಡಿ ಕೊಡ್ತೀನಿ ಸರ್, ನಾ ಮಾಡಿ ಕೊಡ್ತೀನಿ ಸರ್, ಯಾರ್ದಾರ ಆಗಿದ್ರೆ ಹೇಳ್ರಿ. ಅಲ್ಲ ಪೋಸ್ಟ್ ಇನ್ಫೋದಾಗ್ರಿ ಬಾಳ ಜನ ಕೇಳ್ತಾರಲ್ಲ ಅದನ್ನ, ಅದು ಇದು ಕಸ್ಟಮರ್ ID ಒಳಗ ಲಾಗಿನ್ ಆದಾಗ ಅವ್ರ ID ಜನರೇಟ್ ಆಗಂಗಿಲ್ಲ ರೀ ನಮಗ, ಅದು ಸುಮಾರಾಗಿ ಇಲ್ಲ ಸರ್ ಅದು ಅದು ಏನಾಗಿರ್ತೈತ್ರಿ ಮುಖಾಸ್ತರ, ಅಲ್ಲಿ ಪ್ರೊಫೈಲ್ ನಾಗ ಅವ್ರದ್ದು ಇಮೇಲ್ ID ಮೊಬೈಲ್ ನಂಬರ್ ಇರಂಗಿಲ್ಲ ಸರ್ ಅಲ್ಲಿ. ಎಲ್ರಿ? ಫಸ್ಟ್ ಗೆ ಪ್ರೊಫೈಲ್ ನಾಗ ಸರ್. ಹಿಂಗಾಗಿ ಅದು ಆಗಂಗಿಲ್ರಿ. ಅಂತಾವ್ ಏನಾರ ಇದ್ರೆ ಹೇಳ್ರಿ ಸರ್, ನಾನು ಮಾಡಿ ಕೊಡ್ತೀನಿ ಸರ್. ಓಕೆ ಥ್ಯಾಂಕ್ ಯು. ನನಗೆ ಯಾರ್ದು ಲಾಗಿನ್ ಆಗಂಗಿಲ್ರಿ, ಅವ್ರದ್ದು ಪಾಲಿಸಿ ನಂಬರ್, ಇಮೇಲ್ ID, ಮೊಬೈಲ್ ನಂಬರ್ ನನಗೊಂದು ವಾಟ್ಸ್ಆಪ್ ನಾಗ ಕಳಿಸ್ಕೊಡ್ರಿ, ನಾ ಇಲ್ಲಿ ಮಾಡಿ ಕೊಡ್ತೀನಿ ವಿಜಯ್ ಸರ್. ಸರ್. ವಿಜಯ್ ಸರ್ ಮತ್ತು ಮುಖಾಶ್ ಸರ್ ಲಾಸ್ಟ್ ಕೊನೆ 1 ನಿಮಿಷ ಉಳಿದಿದೆ ನಮ್ಗೆ ಇವತ್ತು. ಆದ್ರೂ ಬಹಳಷ್ಟು ಮಾಹಿತಿ ಕೊರತೆ ಆಯ್ತು ಅನ್ಸ್ತದೆ. ಇನ್ನೊಂದ್ ಸರಿ PLI ಬಗ್ಗೆ ಕಂಡಕ್ಟ್ ಹೌದ್ರಿ ಸರ್, ಒಂದು ಎದ್ರ ಬದ್ರ ಮೀಟಿಂಗ್ ಮಾಡೋಣ ಸರ್. ಮಾಡಿದ್ವಲ್ಲ ಆ ತರ ಅಂತ ಹೇಳಿ ಸರ್. ಮಹೇಶ್ ಸರ್ ಇದೆಲ್ಲ ಇದು 40 ಮಿನಿಟ್ಸ್ 1 hour 2 hour ಬಗೆಹರಂಗಿಲ್ಲ ಸರ್. ಎಲ್ಲ ಒನ್ ಡೇನ ಬೇಕು ಸರ್ ಪೂರಾ ಅದಕ್ಕೆ. ಮಾಡಿದ್ವಲ್ಲ ಸರ್, ಇವಾಗ ಆ ತರ ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಮಾತಾಡಿದ್ರಿ ಸರ್, ಬಾಳ ಚೆನ್ನಾಗಿ ಹೇಳ್ಕೊಟ್ರಿ ಇಬ್ರು. ಇನ್ನೊಂದು ನಿಮಿಷ 44 ಹೇಳ್ರಿ ಸಂಜಯ್ ಸರ್. ಇನ್ಸೆಂಟಿವ್ ಕಡಿಮೆ ಬಂದ್ರೆ ಯಾವಾಗತ್ತೀರ, ಅದು ಎಕ್ಸೆಸ್ ಬರೋದು ಹೇಳಿಲ್ಲ ನೀವು. ಎಕ್ಸೆಸ್ ಬಂದ್ರ ಅವ್ರಿಗೆ ಎಕ್ಸೆಸ್ ಬಂದ್ರ ನಮ್ ಪೇಮೆಂಟ್ ಒಳಗೆ ಕಟ್ ಮಾಡಿಬಿಡ್ತಾರ. ಶಾರ್ಟ್ ಬಂದ್ರ ಮಹೇಶ್ ಸರ್ ಅದು ಈಗ ಏನ್ ನಾವು ಕೋಡ್ ಕೊಡ್ತೀವಲ್ರಿ ಸರ್, ಈಗ ಏಜೆಂಟ್ ಕೂಡ